ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಕಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಉತ್ಕೃಷ್ಟವಾದಂಥ ಹಾಗೂ ಸಮಾಜಕ್ಕೆ ಬೇಕಾಗುವಂಥ ಒಂದು ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಇದನ್ನು ಕೇಳಿದ ಪ್ರತಿಯೊಬ್ಬರ ಮನಸ್ಸುಗಳು ಕೂಡ ಕಲಕುವ ಹಾಗೂ ಮುಂದೆ ತಮ್ಮ ಜೀವನದಲ್ಲಿ ತಾವು ಬದಲಾವಣೆಗಳನ್ನು ಹಾಗೂ ಹಿರಿಯರ ಮಾತುಗಳನ್ನು ಕೇಳಬೇಕು ಅನ್ನುವಂಥ ಒಂದು ಸಂದೇಶವನ್ನು ನೀಡುವ ಒಂದು ಪ್ರಮುಖ ಸಂಚಿಕೆ ಇದಾಗಿದೆ ಅನ್ನುವಂಥ ಒಂದು ಭಾವನೆ ನನ್ನದು. ನಿಜಕ್ಕೂ ಕೂಡ ಇದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಅಳವಡಿಸಿಕೊಂಡಂಥ ಜೀವನವನ್ನು ಬದುಕಿ ಬಾಳಿ ನಾವು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಆದರ್ಶವಾಗಿ ಬದುಕಬೇಕನ್ನುವಂಥ ಒಂದು ಮಧುರವಾದಂಥ ಸಂದೇಶವನ್ನು ಸಾರುವ ಸಂಚಿಕೆ. ಹಾಗಿರುವಾಗ ತಡಬೇಕೆ, ಬನ್ನಿ ಈಗ ನಾವು ಈ ಪ್ರಮುಖ ಘಟ್ಟಕ್ಕೆ ಹೋಗೋಣ. ನಿಜಕ್ಕೂ ಕೂಡ ಇದು ನಡೆದಿರ್ತಕ್ಕಂಥದ್ದು ಮತ್ತು ಸತ್ಯವಾದ ಘಟನೆ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೊಂದಿದ್ದೇನೆ. ಹೀಗಿರುವಾಗ ತಂದೆ ಮತ್ತು ಮಗನ ಬಾಂಧವ್ಯ ಹಾಗೂ ತಂದೆಯ ಒಂದು ಮಕ್ಕಳ ಮೇಲೆ ತೋರುತ್ತಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಮಮಕಾರಗಳ ಒಂದು ಸಮುದ್ರವನ್ನೇ ಹರಿಸುವಂಥ ಸಂಚಿಕೆ ಇದಾಗಿದೆ. ಹೀಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ತಂದೆ ಮತ್ತು ಮಕ್ಕಳ ಒಂದು ಬಾಂಧವ್ಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಈಗಿನ ಒಂದು ಕಾಲಘಟ್ಟಕ್ಕೆ ಇದು ಅನುಗುಣವಾಗಿ ಹಾಗೂ ಅನುಗುಣವಾಗಿದೆ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ. ಜೊತೆಗೆ ಈ ಒಂದು ಸಂಚಿಕೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇರತಕ್ಕಂಥದ್ದು. ಅದನ್ನು ತಾವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ನಿಮ್ಮ ಭಾವಿ ಭವಿಷ್ಯಕ್ಕಾಗಿ ನಿಮ್ಮ ತಂದೆ ತಾಯಿಗಳ ಒಂದು ಪ್ರೀತಿ ವಾತ್ಸಲ್ಯಕ್ಕೆ ಹಾಗೂ ಅವರ ಮಮಕಾರವನ್ನು ನೀವು ಮರೆಯದೆ ಅವರ ಒಂದು ಜೀವಿತದ ಕೊನೆಯವರೆಗೂ ಕೂಡ ಅವರ ದಾಸರಾಗಿ ಅವರ ಒಂದು ಪಾದದ ತಳದಲ್ಲಿ ನಿಮ್ಮ ಒಂದು ಜೀವನವನ್ನು ತೈತಿರಿ ಅನ್ನುವಂಥ ಭಾವನೆಯನ್ನು ಕೂಡ ಈ ಸಂಚಿಕೆ ಮುಖಾಂತರ ನಾನು ಈ ಒಂದು ಮೂಲಕ ಹೇಳಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ತಂದೆ ಮತ್ತು ಮಗ, ತಂದೆ ನಿಜಕ್ಕೂ ಕೂಡ ಮಕ್ಕಳ ಮೇಲೆ ಎಷ್ಟು ಕಾಳಜಿ ಹೊಂದಿರ್ತಾರೆ, ಆ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಒಂದು ವಿಚಾರಗಳನ್ನು ಮಾಡ್ತಿರ್ತಾರೆ. ತಾವು ಉಪವಾಸ ಇದ್ದರೂ ಕೂಡ ತನ್ನ ಮಕ್ಕಳು ಉಪವಾಸ ಇರದೆ ಹೊಟ್ಟೆ ತುಂಬ ಊಟ ಮಾಡಬೇಕು, ಬದುಕಬೇಕು, ಬಾಳಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ವಿದ್ಯಾವಂತರಾಗಿ ತಮ್ಮ ಜೀವನದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಬೇಕೆಂಬ ಭಾವನೆಯನ್ನು ಹೊಂದಿರ್ತಾರೆ. ಹಾಗಿರುವಾಗ ಆ ಒಂದು ಸನ್ನಿವೇಶದ ಒಂದು ನೈಜ ಘಟನೆಯನ್ನು, ನಿಜವಾದ ಘಟನೆಯನ್ನು, ಸತ್ಯವಾದಂಥ ಘಟನೆಯನ್ನು, ನಡೆದಿರತಕ್ಕಂಥ ಘಟನೆಯನ್ನು ಈ ಸಂಚಿಕೆಯ ಮೂಲಕ ನಾನು ನಿಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ತಂದೆ ಮತ್ತು ಮಗ ಶಾಲೆಗೆ ಹೋಗ್ತಿರ್ತಾನೆ. ತಂದೆ ಮಗನಿಗೆ ಪ್ರತಿ ಕ್ಷಣವೂ ಕೂಡ ನೀನು ಸರಿಯಾಗಿ ಓದು, ಸರಿಯಾಗಿ ಶಾಲೆಯಲ್ಲಿ ಪ್ರವಚನಗಳನ್ನು ಕೇಳು, ಗುರು ಹಿರಿಯರಿಗೆ ವಿನಮ್ರನಾಗಿ ನಡೆದುಕೋ, ನಿನ್ನ ಸ್ನೇಹಿತರ ಜೊತೆಗೆ ಒಳ್ಳೆಯವನಾಗಿ ನೀನು ನಡೆದುಕೋ ಅನ್ನುವಂಥ ಮಾತುಗಳನ್ನು ಹೇಳ್ತಿರ್ತಾರೆ. ಹಾಗೂ ನನ್ನಂತೆ ನೀನು ಕೂಡ ಶಿಸ್ತಿನ ಸಿಪಾಯಿ ಆಗು, ಆಮೇಲೆ ನೀನು ಸ್ನಾನ ಮಾಡಿ ಆ ನಳವನ್ನು ಸರಿಯಾಗಿ ಬಂದ್ ಮಾಡು, ಲೈಟನ್ನು ಸರಿಯಾಗಿ ಆಫ್ ಮಾಡು, ಹಾಗೆ ಚಪ್ಪಲಿಗಳನ್ನು ಸರಿಯಾಗಿ ಧರಿಸಿಕೊಂಡು ಬಂದ ಮೇಲೆ ಅದು ಮನೆಗೆ ಬಂದ ಮೇಲೆ ಅವನು ಸರಿಯಾಗಿ ಇಡು ಅನ್ನುವಂಥ ಹಿತೋಕ್ತಿಯನ್ನು ಹೇಳಿದಾಗ ಮಗನಿಗೆ ತಂದೆಯ ಮಾತುಗಳು ಕಿರಿಕಿರಿ ಅನ್ನಿಸ್ತವೆ. ಆ ಕಿರಿಕಿರಿ ಅನ್ನಿಸ್ತಕ್ಕಂಥ ಮಾತುಗಳಿಂದ ತಂದೆಗೆ ಹೇಳ್ತಾರೆ, ಏನು ಹೇಳೋದಿಲ್ಲ, ಸುಮ್ಮನೆ ಆಗ್ತಾನೆ. ಆಮೇಲೆ ಮತ್ತು ಆ ತಂದೆಯ ಒಂದು ಶಿಸ್ತಿನ ಮಾತುಗಳನ್ನು ಕೇಳ್ತಾ ಅವನಿಗೆ ಕೋಪ ಬರ್ತೈತಿ. ಕೋಪ ಬಂದಾಗ, ಇಲ್ಲ, ನಾನು ದೊಡ್ಡವನಾದ ಮೇಲೆ ನಿನ್ನಿಂದ ನಾನು ದೂರ ಹೋಗ್ತೀನಿ, ನಾನು ನಿನ್ನನ್ನು ಶಾಶ್ವತವಾಗಿ ಮರೆತು ಬಿಡ್ತೀನಿ, ನಾನು ಎಲ್ಲಿಯಾದರೂ ಹೋಗಿ ನಾನು ಬದುಕ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಇವನು ಚಿಕ್ಕವನಿದ್ದಾನೆ, ಇವನು ಸುಮ್ಮನೆ ಹಾಗೆ ಹೇಳ್ತಾನೆ, ಇಲ್ಲ, ನನ್ನ ಮಗನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ದೇವರೇ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಅವನು ತನ್ನ ಕೆಲಸ ಕಾರ್ಯದಲ್ಲಿ ತೊಡಗುತ್ತಾನೆ. ಹಾಗಿರುವಾಗ ಮಗ ಓದ್ತಾನೆ, ದೊಡ್ಡವನಾದ ಮೇಲೆ ಅವನಿಗೆ ಒಂದು ದೊಡ್ಡ ಕಂಪನಿಯಿಂದ ಇಂಟರ್ವ್ಯೂ ಕೂಡ ಬರ್ತದೆ. ಬಂದಾಗ ಆ ತಂದೆಗೆ ಹೇಳ್ತಾನೆ, ಇಲ್ಲ, ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಸಂದರ್ಶನಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ನನಗೆ ನೌಕರಿ ಸಿಗ್ತೈತಿ, ಸಿಕ್ಕ ಮೇಲೆ ನಿನ್ನಿಂದ ನಾನು ಶಾಶ್ವತವಾಗಿ ದೂರ ಹೋಗ್ತೀನಿ ಅನ್ನುವಂಥ ಒಂದು ಮಾತನ್ನು ತಂದೆಗೆ ಹೇಳಿ ಇಂಟರ್ವ್ಯೂಗೆ ಹೋಗ್ತಾನೆ. ಇಲ್ಲ, ನನ್ನ ಮಗ ಹಾಗೆ ಸುಮ್ಮನೆ ಹೇಳ್ತಾನೆ ಬಿಡು, ಹಾಗೆ ಹೇಳಿ ಅವನು ಬರ್ತಾನೆ, ಮತ್ತೆ ಇಲ್ಲಿ ಹೋಗ್ತಾನೆ ಅನ್ನುವಂಥ ಮಾತನ್ನು ತಂದೆ ಆಡಿಕೊಳ್ಳುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನ ಮಗನಿಗೆ ಈ ಒಂದು ನೌಕರಿಯನ್ನು ಕೊಡು, ಅವನ ಜೀವನದಲ್ಲಿ ಅವನು ತನ್ನ ಕಾಲ ಮೇಲೆ ನಿಲ್ಲುವಂಥ ಒಂದು ಭವಿಷ್ಯವನ್ನು ಅವನಿಗೆ ನೀಡು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡಿ ಹಾಗೆ ಮಲಗಿದ ಮೇಲೆ ಈ ಮಗ ಆ ಕಂಪನಿಗೆ ಹೋಗ್ತಾನೆ. ಕಂಪನಿಗೆ ಹೋಗಿ ಅಲ್ಲಿ ಆ ಕಂಪನಿಯ ಗೇಟಿನಲ್ಲಿ ನಿಂತು ನೋಡಿದಾಗ ಅಲ್ಲಿ ಸಿಪಾಯಿ ಇರೋದಿಲ್ಲ, ಗೇಟು ಹಾಗೆ ತೆರೆದಿರ್ತೈತಿ. ಆ ಸಂದರ್ಭದಲ್ಲಿ ಆ ತಂದೆ ಹೇಳಿದ ಮಾತು ನೆನಪಾಗ್ತೈತಿ. ಆ ಒಂದು ಗೇಟನ್ನು
ಹಾಕಿ ಅವನು ಮುಂದೆ ಸಾಗಿದಾಗ ಅಲ್ಲಿ ಚಪ್ಪಲಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತವೆ. ಆವಾಗ ಮತ್ತೆ ತನ್ನ ತಂದೆ ಹೇಳಿದ ಮಾತುಗಳು ಕೂಡ ನೆನಪಿಗೆ ಬಂದು ಅವುಗಳನ್ನು ಚಪ್ಪಲಿಗಳನ್ನು ತನ್ನ ಕಾಲಿನಿಂದ ಸರಿಯಾಗಿ ಇಟ್ಟು ಮುಂದೆ ಸಾಗ್ತಾನೆ. ಆಮೇಲೆ ಆ ಹಾಲಿನಲ್ಲಿ ಇರ್ತಕ್ಕಂಥ ಫ್ಯಾನು ಹಾಗೇ ತಿರುಗ್ತಾ ಇರ್ತೈತಿ. ಆ ತಿರುಗ್ತಿರ್ತಕ್ಕಂಥ ಫ್ಯಾನನ್ನು ನೋಡಿರಿ ನನ್ನ ತಂದೆಯ ಮಾತುಗಳು ಮತ್ತೆ ನೆನಪಾಗ್ತವೆ. ಅದನ್ನು ಆಫ್ ಮಾಡಿ ಮತ್ತೆ ಅವನು ಮುಂದೆ ಹೋಗಿ ಕುಳಿತುಕೊಳ್ಳಬೇಕನ್ನುವಷ್ಟರಲ್ಲಿ ಅಲ್ಲಿ ಇಂಟರ್ವ್ಯೂ ನಡೆದಿರ್ತೈತಿ. ಕೊನೆಯದಾಗಿ ಇವನ ಇಂಟರ್ವ್ಯೂ ಬರ್ತೈತಿ. ಎಲ್ಲರ ಇಂಟರ್ವ್ಯೂ ಮುಗಿದ ಮೇಲೆ ಇವನನ್ನು ಕರೀತಾರೆ. ಇವನ ಇಂಟರ್ವ್ಯೂಗೆ ಹೋಗಿ ಕುಳಿತುಕೊಂಡು ಇನ್ನೇನು ಅವರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ, ನಿನ್ನನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ, ನೀನು ನಾಳೆಯಿಂದ ಬಂದು ಜಾಯಿನ್ ಆಗು, ನಿನ್ನ ನೌಕರಿಗೆ ಜಾಯಿನ್ ಆಗು ಅಂತ ಹೇಳಿ ಅವರು ಇಂಟ್ರ್ಯೂ ತೆಗೆದುಕೊಳ್ಳುವಂಥವರು ಹೇಳ್ತಾರೆ. ಇಲ್ಲ, ನಾನು ಇಂಟರ್ವ್ಯೂವನ್ನೇ ಕೊಟ್ಟಿಲ್ಲ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ, ಹಾಗೂ ನನ್ನ ದಾಖಲಾತಿಗಳನ್ನು ಕೂಡ ನೀವು ನೋಡಿಲ್ಲ. ಹಾಗಿದ್ದಾಗ ನಾನು ಹೇಗೆ ಸೆಲೆಕ್ಟ್ ಆದೆ ಅನ್ನುವಂಥ ಮಾತನ್ನು ಕೇಳಿದಾಗ ಇಲ್ಲಿ ನೀನು ಬರುವ ಸಮಯದಲ್ಲಿ ನಮ್ಮ ಎಲ್ಲ ಕಟ್ಟಡದ ತುಂಬೆಲ್ಲ ಹಾಗೂ ಹೊರಗೆ ಕೂಡ ನಾವು CCTV ಅಳವಡಿಸಿದ್ದೇವೆ. ಆ CCTVಯನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಹಾಗೂ ಈ ಸಂದರ್ಭದಲ್ಲಿ ಅವರಿಗೆ ಇರದೇ ಇರತಕ್ಕಂಥ ಒಂದು ಮಾನವೀಯತೆ ಹಾಗೂ ಜೀವನದ ಬದುಕಿನ ಕಲೆ ನಿನಗೆ ಗೊತ್ತಿದೆ. ಹಾಗಿರುವಾಗ ನಿನ್ನ ದಾಖಲೆಗಳನ್ನು ನೋಡುವ ಅವಶ್ಯಕತೆ ಇಲ್ಲ, ನೀನು ನಾಳೆಯಿಂದ ಬಂದು ನಿನ್ನ ನೌಕರಿಗೆ ಹಾಜರಾಗು ಅನ್ನುವಂಥ ಮಾತನ್ನು ಹೇಳಿದಾಗ ಇವನಿಗೆ ಖುಷಿ ಆಗ್ತೈತಿ. ಹೊರಗೆ ಬರ್ತಾನೆ, ಬಂದು ತನ್ನ ತಂದೆಯ ನೆನಪಾಗ್ತೈತಿ. ಇಲ್ಲ, ನನ್ನ ತಂದೆ ಹೇಳಿದ ಮಾತುಗಳು ಎಷ್ಟೊಂದು ಸತ್ಯವಲ್ಲವೇ ಅನ್ನುವಂಥ ಮಾತನ್ನು ಆಡುತ್ತಾ, ಇಲ್ಲ, ನನ್ನ ತಂದೆಗೆ ನಾನು ಸ್ವೀಟ್ ತೆಗೆದುಕೊಂಡು ಹೋಗ್ತೀನಿ. ಆಮೇಲೆ ಅವನಿಗೆ ಸ್ವೀಟನ್ನು ತಿನ್ನಿಸಿ ಅವನು ತಬ್ಬಿಕೊಂಡು ಆ ತಂದೆಯ ಒಂದು ಋಣವನ್ನು ತೀರಿಸುವಂಥ ಒಂದು ಪ್ರಾಮಾಣಿಕ ಹಾಗೂ ಶ್ರೇಷ್ಠ ಮಗನಾಗಿ ನಾನು ಬಾಳ್ತೀನಿ ಅಂತ ಹೇಳಿ ಸ್ವೀಟನ್ನು ಕರೆಸ್ತಾನೆ. ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತನ್ನ ತಂದೆಗೆ ಸ್ವೀಟನ್ನು ತಿನ್ನಿಸಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಮನೆ ಹತ್ತಿರ ಹೋದಾಗ ಅಲ್ಲಿ ಜನಗಳು ಕಿಕ್ಕಿರಿದು ತುಂಬಿರುತ್ತಾರೆ. ಇಲ್ಲ, ನಾನು ನೌಕರಿಗೆ ಸೇರಿದ ವಿಷಯ ನನ್ನ ತಂದೆಗೆ ಯಾರಾದರೂ ಹೇಳಿರಬಹುದು, ಅದಕ್ಕಾಗಿ ನನ್ನ ತಂದೆ ಅಲ್ಲಿ ಮಲಗಿದ್ದಾರೆ, ಸಂತೋಷ ಪಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಮನಸ್ಸಿನಲ್ಲಿ ಆಡುತ್ತಾ ಮನೆಗೆ ಹೋದಾಗ ಅಲ್ಲಿ ದಿಗ್ಭ್ರಮೆ ಕಾದಿರ್ತೈತಿ. ಆವಾಗ ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ತಂದೆ ತೀರಿಕೊಂಡಿರ್ತಾರೆ. ತೀರಿಕೊಂಡಾಗ ಮಗನಿಗೆ ತನ್ನ ನಿಂತ ನೆಲವೇ ಜಾರಿದಂತಾಗ್ತೈತಿ. ಇಲ್ಲ, ನನ್ನ ತಂದೆಗೆ ನಾನು ಅಪ್ಕೊಳ್ಬೇಕು, ನೌಕರಿ ಸಿಕ್ಕಂಥ ಒಂದು ವಿಷಯವನ್ನು ಹೇಳಬೇಕು, ನನ್ನ ತಂದೆಯ ಮುಂದಿನ ಜೀವನದಲ್ಲಿ ನಾನು ಅವನನ್ನು ಜೋಪಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವನಿಗೆ ಹೇಳಿ ಬಿಗಿದಪ್ಪಿ ಅಳಬೇಕು ಅನ್ನುವಂಥ ಒಂದು ಮಾತನ್ನು ಕೇಳುವಷ್ಟರಲ್ಲಿ ಅವನ ತಂದೆ ತೀರಿಕೊಂಡು ಹೋಗಿರ್ತಾನೆ. ಹಾಗಿದ್ದಾಗ ಯಾರ ಮಕ್ಕಳಿಗೂ ಕೂಡ ತಂದೆ ತಾಯಿಗಳು ವೈರಿಗಳಲ್ಲ. ಆ ತಂದೆ ತಾಯಿಗಳ ಮಾತನ್ನು ಎಲ್ಲ ಮಕ್ಕಳು ಕೇಳಬೇಕು. ಯಾಕಂದರೆ ಮಕ್ಕಳಿಗೆ ತಂದೆ ತಾಯಿಗಳ ಬಿಟ್ಟರೆ ಯಾರಿರ್ತಾರೆ, ಹಾಗೂ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬಿಟ್ಟರೆ ಯಾರಿರ್ತಾರೆ. ಈ ಒಂದು ನೀತಿಯ ಒಂದು ತಂದೆ ತಾಯಿಗಳ ಒಂದು ಮಕ್ಕಳ ಮೇಲೆ ಇರತಕ್ಕಂಥ ಮಮಕಾರವನ್ನು ಪ್ರತಿಯೊಬ್ಬರು ಕೂಡ ಅರಿತುಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬಲ್ಲಿರಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬದುಕುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಅಡಗಿದೆ. ಅದನ್ನು ನೀವೆಲ್ಲರೂ ಕೂಡ ಪಾಲಿಸಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿ ಮನೆಗೂ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ, ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಹಾಗೂ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೀವು ತಲುಪಿಸಿ ಎನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.